ಇದಕ್ಕಿಂತ ಅಪಮಾನ, ಇದಕ್ಕಿಂತಹ ಅವಮಾನ ಒಬ್ಬ ಪತ್ರಕರ್ತನಿಗೆ ಬೇಕೇನ್ರಿ? ಇದಕ್ಕಿಂತ ಅಪಮಾನ ಬೇಕಾ? ಒಬ್ಬ ಕುತ್ಕೊಂಡು ನೀವು ಮಾಧ್ಯಮಗಳು ಸರಿ ಇಲ್ಲ, ನೀವು ಗೋಧಿ ಮೀಡಿಯಾ, ನೀವು ರಾಜಕೀಯ ಪಕ್ಷಗಳಿಗೆ ಪರವಾಗಿ ಮಾತನಾಡ್ತಾ ಇದ್ದೀರಿ, ನೀವು ವಿಚಾರಗಳನ್ನು ಕುಟ್ಟಿ ಹೇಳ್ತೀರಿ ಅಂತ ಒಬ್ಬ ನಿಕೇತ್ ರಾಜ್ ಮಾತನಾಡ್ತಾರೆ, ಒಬ್ಬ ಅರುಣ್ ಮಾತಾಡ್ತಾರೆ, ಒಬ್ಬ ನಾಗರಾಜ್ ಯಾದವ್ ಮಾತನಾಡ್ತಾರೆ ಅಂತಂದ್ರೆ ನಿಮ್ಮ ವ್ಯಕ್ತಿತ್ವ ಯಾವ ಹಂತಕ್ಕೆ ಹೋಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಮಾಧ್ಯಮದ ಮೇಲೂ ನಮಗೆ ನಂಬಿಕೆ ಇಲ್ಲ ಸರ್. ಮೊದಲು ಮಾಧ್ಯಮದ ಮೇಲೆ ನಮಗೆ ನಂಬಿಕೆ ಇಲ್ಲ. ಓಕೆ, ಮಾಧ್ಯಮದವ್ರನ್ನ ಕರೆದು ವಿಧಿ ಇಲ್ಲ ಅಲ್ಲ, ನಮಗ್ ವಿಧಿ ಇಲ್ಲ. ಏನಾದ್ರೂ ಹೇಳ್ಬೇಕಾದ್ರೆ ಮಾಧ್ಯಮದ ಮುಂದೆನೆ ಹೇಳ್ಬೇಕು. ಆದ್ರೆ ನೀವು ತೋರಿಸ್ತೀರಿ ಅನ್ನೋ ನಂಬಿಕೆ ಇಲ್ಲ. ತೋರಿಸಿಲ್ವಾ ನಾವು? ಈ ದೇಶದ ಮಾಧ್ಯಮ ನಾನು ಹೇಳೋದೇನು ಗೊತ್ತಾ ಸರ್, ಇವತ್ತು ಈ ದೇಶದ ಮಾಧ್ಯಮಗಳು ಏನ್ ಮಾಡ್ತಾವ ಗೊತ್ತಾ? ಈಗ ನೋಡಿ, ನಾವು ಬಹಳ ನಿಷ್ಪಕ್ಷಪಾತವಾಗಿದ್ದೀವಿ, ನೋಡಿ ಅಂತಾರೆ. ಕಾಂಗ್ರೆಸ್ನವ್ರದ್ದು ಏನಾದ್ರೂ ಒಂದು ಸಣ್ಣದೊಂದು ತಪ್ಪು ಸಿಕ್ಕಿದ್ರೆ ಹಿಂಗೆ ಗುದ್ದುತ್ತಾರೆ. ಬಿಜೆಪಿ ಒಂದು ತಪ್ಪು ಸಿಕ್ಕಿದ್ರೆ ಹಿಂಗ್ ಅಂದ್ಬಿಟ್ಟು ನೋಡ್ದ, ನಾನು ಇವನ್ಗೂ ಹೊಡೆದೆ ಅವನ್ಗೂ ಹೊಡೆದೆ, ನಾವು ಸಮಾನವಾಗಿದ್ದೀವಿ ಅಂತಾರೆ. ಒಡೆಯೋ ತರ ನಟಿಸೋದಕ್ಕೂ ನಿಜವಾಗ್ಲೂ ಒಡೆಯೋದಕ್ಕೂ ಬಹಳ ವ್ಯತ್ಯಾಸ ಇದೆ ಸರ್. ಭಾರತ ದೇಶದಲ್ಲಿ ಇವತ್ತಿನ ಮಾಧ್ಯಮಗಳು ಯಾವ ರೀತಿ ನಡ್ಕೊಳ್ತಿದ್ದಾವೆ, ಯಾರ್ಯಾವ ಮಾಧ್ಯಮಗಳ ಹಿಂದೆ ಯಾರ್ಯಾರ ಹೂಡಿಕೆಗಳಿದಾವೆ, ದೇಶದ ಮಾಧ್ಯಮಗಳಿಗೆ ಇವತ್ತು ಜನ ಕರಿತಿರುವಂತ ಹೆಸರೇನು ಗೊತ್ತಾ ಸರ್? ಗೋಧಿ ಮೀಡಿಯಾ ಅಂತ. ಇವತ್ತು ಮಾಧ್ಯಮಗಳಿಗೆ ಬಗ್ಗು ಅಂತ ಹೇಳ್ಬೇಕಾಗಿಲ್ಲ, ಸುಮ್ಮನೆ ನರೇಂದ್ರ ಮೋದಿ ಅವರಿಗೆ ಕಣ್ಸನ್ನೆ ಮಾಡೋದು ತೆವಳಕ್ ಶುರು ಮಾಡಿದ್ದಾರೆ. ಸರ್ವಾಧಿಕಾರಿ ಧೋರಣೆ ಅಂತೀರಿ, ಸಂವಿಧಾನದ ಕಗ್ಗೊಲೆ ಅಂತೀರಿ, ಮಾಧ್ಯಮಗಳ ದಮನ ಅಂತೀರಲ್ಲ. 5 ಇನ್ಸಿಡೆಂಟ್ಗಳನ್ನು ಹೇಳ್ಬಿಡಿ ನನಗೆ. ಲೈವ್ ನಲ್ಲಿ ಹೋಗ್ತಾ ಇದೆ, ಜನ ನೀವು ಕೆಮ್ಮಿದ್ರು ನೋಡ್ತಾರೆ, ಸೀನಿದ್ರು ನೋಡ್ತಾರೆ. ನೋಡ್ಬೇಕು ಸರ್, ಲೈವ್ ನಲ್ಲಿ ನೋಡ್ತಾ ಇದೆ. ನೋಡ್ಬೇಕು. 5 ಉದಾಹರಣೆಗಳನ್ನು ನಾನು ಹೇಳ್ತೀನಿ ಕೇಳಿಸ್ತೀನಿ ಸರ್. ಇವತ್ತು ಈ ದೇಶದ ಮಾಧ್ಯಮಗಳು ಈ ಸ್ವಾತಂತ್ರ್ಯ ಬಂದಾಗಿಂದ ಎಲ್ಲ ಪ್ರಧಾನಮಂತ್ರಿಗಳು ಕೂಡ ಮಾಧ್ಯಮಕ್ಕೆ ಬಂದು ನಡೆದಿರುವಂತ ಘಟನೆಯನ್ನ ವಿವರಿಸ್ತಾ ಇದ್ರು. ಆದ್ರೆ ಇವತ್ತು ಈ ದೇಶದ ಮಾಧ್ಯಮಗಳನ್ನ ನಮ್ಮ ಪ್ರಧಾನಮಂತ್ರಿಗಳು ಫೇಸ್ ಮಾಡ್ತಾನೆ ಇಲ್ಲ. ಯಾಕೆ ಅಂತ ಕೇಳ್ತಾ ಇಲ್ಲ. ನೀವು ಹೇಳ್ತಾ ಇದ್ದೀರಿ ಪ್ರಧಾನಮಂತ್ರಿಗಳು ಹಿಂದೆ ಇದ್ದ ಪ್ರಧಾನಮಂತ್ರಿಗಳೆಲ್ಲರೂ ಕೂಡ ಅವರನ್ನ ಭಟ್ಟಂಗಿಗಳನ್ನ ಮಾಧ್ಯಮದವರು ಅಂತ ಹೇಳಿ ಜೊತೆ ಏರೋಪ್ಲೇನ್ ಕರ್ಕೊಂಡು ಹೋಗ್ತಾ ಇದ್ರು ಅಂತ. ಆದ್ರೆ ಇವತ್ತಿನ ಪ್ರಧಾನಮಂತ್ರಿಗಳು ಅವ್ರ ಹಿಂದೆ ಮಾಧ್ಯಮಗಳನ್ನ ಯಾರನ್ನೂ ಕರ್ಕೊಂಡು ಹೋಗ್ತಿಲ್ಲ. ಯಾಕೆ ಅಂತಂದ್ರೆ ವಿಮಾನದಲ್ಲಿ ಹೋಗಬೇಕಾದ್ರೆ ಅವ್ರ ಜೊತೆ ಅಂಬಾನಿಗಳಿದ್ದಾರೆ, ಅದಾನಿಗಳಿದ್ದಾರೆ, ಅವರಿಗೆ ಬಿಸ್ನೆಸ್ ಡೀಲ್ಗಳಾಗಬೇಕಾಗಿದೆ. ಇದನ್ನ ಯಾವ ಮಾಧ್ಯಮಗಳು ಪ್ರಶ್ನೆ ಮಾಡ್ತಾ ಇಲ್ಲ, ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ನಿನ್ನೆ ದೆಹಲಿ ಒಳಗಡೆ ಬಾಂಬ್ ಸ್ಫೋಟ ಆಗಿದೆ. ಇವತ್ತು ನಾವು ಗೆದ್ರೂ ಕೂಡ ಸಂಭ್ರಮಾಚರಣೆ ಮಾಡಬಾರದು ಅಂತ ಹೇಳಿ ಬಿಜೆಪಿ ಅವರು ದೇಶಕ್ಕೆ ಹೇಳ್ಬಿಟ್ಟಿದ್ದಾರೆ. ನೋಡಿ ಎಷ್ಟು ಸೆನ್ಸಿಬಲ್ ಇದ್ದಾರೆ ಅಂತ ಕೆಲವು ಮಾಧ್ಯಮಗಳು ಅದನ್ನು ಸೆಲೆಬ್ರೇಟ್ ಮಾಡ್ತಿದ್ದಾವೆ. ಆದ್ರೆ ನನಗೆ ಉತ್ತರ ಕೂಡ ಕೇಳಿ. ಆದ್ರೆ ಇವತ್ತಿನ ಮಾಧ್ಯಮಗಳು ಏನ್ ಮಾಡ್ತಿದ್ದಾವೆ ಅಂತಂದ್ರೆ, ನಿನ್ನೆ ದೆಹಲಿಯಲ್ಲಿ ಬಾಂಬ್ ಸ್ಫೋಟ ಆದ್ರೆ ಸಂಜೆ ಕೇಕ್ ಕತ್ತರಿಸೋದಕ್ಕೆ ಹೋದ್ರು, ಆ ಸಂಭ್ರಮಾಚರಣೆಯಲ್ಲಿ ಪ್ರಧಾನಮಂತ್ರಿಗಳು ಭಾಗವಹಿಸುತ್ತಿದ್ದಾರೆ. ದೇಶದ ಹೃದಯದಲ್ಲಿ ಬಾಂಬ್ ಬಿದ್ದಿದೆ ಅಂತ ಸಂದರ್ಭದಲ್ಲಿ ಅಲ್ಲೋಗ್ಬಿಟ್ಟು ಭೂತಾನ್ನಲ್ಲಿ ಕೇಕ್ ಕತ್ತರಿಸ್ತಾ ಇದ್ದಾರೆ. ಅವತ್ತು ಸಂಜೆ 6,000 ಕೋಟಿ ಅದಾನಿಗೆ ಡೀಲ್ ಸೈನ್ ಆಗುತ್ತೆ. ಇದನ್ನ ಯಾತಕ್ಕಾಗಿ ಭೂತಾನ್ಗೆ ಹೋದ್ರು ಅಂತಂದ್ರೆ, ಬಾಂಬ್ ಬಿದ್ದು ದೇಶದೊಳಗಡೆ ಇಷ್ಟು ದೊಡ್ಡ ಘಟನೆ ನಡೆದಾಗ ವಿದೇಶಕ್ಕೆ ಹೋಗಿ ಅಲ್ಲಿ ಕೇಕ್ ಕತ್ತರಿಸ್ತಾರೆ, ಅದಾನಿಗೆ ಡೀಲ್ ಆಗುತ್ತೆ. ಈ ರೀತಿಯ ಘಟನೆಗಳು ನಡೀತಿರ್ಬೇಕಾದ್ರೆ ಮಾಧ್ಯಮಗಳು ಗಟ್ಟಿಯಾಗಿ ಮಾತನಾಡಬೇಕಾಗಿತ್ತು, ಮಾತನಾಡ್ತಿಲ್ಲ. ಅದನ್ನೇ ನಾನು ಹೇಳಿದ್ದೇನು ಅಂತಂದ್ರೆ, ಒಂದು ತಪ್ಪನ್ನ ಏನಾದ್ರೂ ಕಾಂಗ್ರೆಸ್ನವನು ಮಾಡಿದ್ರೆ ಹಿಂಗೆ ಗುದ್ದುತ್ತೀರಿ, ಬಿಜೆಪಿ ಅವ್ನು ಮಾಡಿದ್ರೆ ಹಿಂಗಂದ್ಬಿಟ್ಟು ನೋಡ್ದಾ ನಾ ಅವ್ರಿಗೂ ಹೊಡೆದೆ, ನೋಡಿ ನಾನು ಹಿಂಗಂದ್ರೆ ಅಂತ ತೋರಿಸ್ತೀನಿ. ಒಬ್ಬ ನಿಕೇತ್ ರಾಜ್ ಮೌರ್ಯ ಸುವರ್ಣ ವಾಹಿನಿಯಲ್ಲಿ ಕುತ್ಕೊಂಡು ಅಜಿತ್ ಹನುಮಕ್ನವ್ರಿಗೆ ಹೇಳ್ತಾರೆ, ನಿಮ್ಮ ಮೇಲೆ ನಂಬಿಕೆ ಇಲ್ಲ, ಗೋಧಿ ಮೀಡಿಯಾ ಅಂತ ಹೇಳ್ತಾರೆ, ನಿಮಗೆ ನಿಮ್ಮ ದಾರಿ ಸರಿ ಇಲ್ಲ ಅಂತೇಳಿ ಅದೇ ಸ್ಟುಡಿಯೋದಲ್ಲಿ ಕುತ್ಕೊಂಡು ನಿಕೇತ್ ರಾಜ್ ಹೇಳ್ತಾರೆ ಅಂತಂದ್ರೆ, ಅಜಿತ್ ಹನುಮಕ್ಕನವರು ಸಂಪಾದಕರಾಗಿ ಅವರಿಗೆ ಆ ಸಮಯದಲ್ಲಿ ತಲೆ ತಗ್ಗಿಸುವಂತಹ ವಿಚಾರ. ಇದು ನಮ್ಮ ದೇಶದ ಇವತ್ತಿನ ಮಾಧ್ಯಮಗಳ ಅಧೋಗತಿಗೆ ಕಾರಣ ಆಗ್ತಾ ಇರುವಂತದ್ದು. ಒಂದು ಪಕ್ಷದ ವಕ್ತಾರ ಕುತ್ಕೊಂಡು ಮಾತನಾಡ್ತಾನೆ, ಇದೇ ವಿಚಾರವನ್ನ ಅರುಣ್ ಎಂಬ ಕಾಂಗ್ರೆಸ್ ಪಕ್ಷದ ವಕ್ತಾರ ನೇರವಾಗಿ ಹೇಳ್ತಾರೆ, ಅಜಿತ್ ಹನುಮಕ್ನವರೇ ನೀವು ಬಿಜೆಪಿ ಪಕ್ಷದ ವಕ್ತಾರರಾಗಿ ಮಾತನಾಡ್ತಾ ಇದ್ರಿ, ನೀವೇ ವಕ್ತಾರರಾಗಿ ಅಂತ ಹೇಳ್ತಾರೆ. ಇದಕ್ಕಿಂತ ಅಪಮಾನ, ಇದಕ್ಕಿಂತಹ ಅವಮಾನ ಒಬ್ಬ ಪತ್ರಕರ್ತನಿಗೆ ಬೇಕೇನ್ರಿ? ಇದಕ್ಕಿಂತ ಅಪಮಾನ ಬೇಕಾ? ಒಬ್ಬ ಕುತ್ಕೊಂಡು ನೀವು ಮಾಧ್ಯಮಗಳು ಸರಿ ಇಲ್ಲ, ನೀವು ಗೋಧಿ ಮೀಡಿಯಾ, ನೀವು ರಾಜಕೀಯ ಪಕ್ಷಗಳಿಗೆ ಪರವಾಗಿ ಮಾತನಾಡ್ತಾ ಇದ್ದೀರಿ, ನೀವು ವಿಚಾರಗಳನ್ನು ಕುಟ್ಟಿ ಹೇಳ್ತೀರಿ ಅಂತ ಒಬ್ಬ ನಿಕೇತ್ ರಾಜ್ ಮಾತನಾಡ್ತಾರೆ, ಒಬ್ಬ ಅರುಣ್ ಮಾತಾಡ್ತಾರೆ, ಒಬ್ಬ ನಾಗರಾಜ್ ಯಾದವ್ ಮಾತನಾಡ್ತಾರೆ ಅಂತಂದ್ರೆ ನಿಮ್ಮ ವ್ಯಕ್ತಿತ್ವ ಯಾವ ಹಂತಕ್ಕೆ ಹೋಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ನೀವು ಇನ್ನೂ ಆ ಚಾನೆಲ್ ಅಲ್ಲಿ ಕುತ್ಕೊಂಡು ನಾನು ಸಂಪಾದಕನಾಗಿ ಮುಂದುವರಿಬೇಕಾ? ಒಬ್ಬ ಸಂತೋಷ್ ಲಾಡಿ ಹೇಳ್ತಾರೆ, 2 ಬಾರಿ 3 ಬಾರಿ ಹೇಳ್ತಾರೆ, ಸ್ಟುಡಿಯೋದಲ್ಲಿ ಕುತ್ಕೊಂಡು ಹೇಳ್ತಾರೆ, ಕಾರ್ನಲ್ಲಿ ಹೋಗ್ತಾ ಹೇಳ್ತಾರೆ, ನಿಮಗೆ ಇನ್ನೂ ಬುದ್ಧಿ ಬಂದಿಲ್ಲಲ್ಲ, ಹೀಗೂ ಜೀವನ ಮಾಡ್ಬೇಕಾ ಪತ್ರಕರ್ತರು? ಮಾದರಿ ಆಗ್ಬೇಕಾಗಿತ್ರಿ, ನೀವು ಮಾದರಿ ಆಗ್ಬೇಕಾಗಿತ್ತು. ಬಿಡದಿಯ ನಿತ್ಯಾನಂದನ ವಿಚಾರದಲ್ಲಿ ತೋರಿಸಿದಂತಹ ಆ ಧೈರ್ಯ, ಆ ಅಜಿತ್ ಹನುಮಕ್ಕನವರು
ಇವತ್ತು ಒಂದು ಸುವರ್ಣ ವಾಹಿನಿಯ ಸಂಪಾದಕರಾಗಿ ಭಾರತೀಯ ಜನತಾ ಪಕ್ಷದ ಸಂಸದನ ಕೈ ಕೆಳಗಡೆ ಕೆಲಸ ಮಾಡಿಕೊಂಡು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿ ನೀವು ಕಾಣಿಸ್ಕೊಳ್ತಾ ಇದ್ದೀರಾ ಹೊರತು ಇಲ್ಲಿ ಒಬ್ಬ ಪತ್ರಕರ್ತರಾಗಿ ಕಾಣಿಸ್ಕೊಳ್ತಾ ಇಲ್ಲ. ನಿಜಕ್ಕೂ ನಿಕೇತ್ ರಾಜ್ ಮಾತನಾಡಿರುವಂಥದ್ದು, ಅರುಣ್ ಮಾತನಾಡಿರುವಂಥದ್ದು, ನಾಗರಾಜ್ ಯಾದವ್ ಮಾತನಾಡಿರುವಂಥದ್ದು, ಅಬ್ದುಲ್ ರಜಾಕ್ ಮಾತನಾಡಿರುವ ಎಲ್ಲರ ಮುಂದೆ ನೀವು ಕುಬ್ಜರಾಗಿ ಹೋಗ್ತಾ ಇದ್ದೀರಿ. ಇದು ಬರೀ ಸುವರ್ಣ ವಾಹಿನಿಗೆ ಸೀಮಿತ ಆಗಿಲ್ಲ, ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶದಲ್ಲಿರುವಂತಹ ಎಲ್ಲಾ ಗೋಧಿ ಮೀಡಿಯಾಗಳಿಗೂ ಸಂಬಂಧಪಟ್ಟಿರುವಂಥದ್ದು. ನೀವು ಬದಲಾವಣೆ ಆಗೋದಿಲ್ಲ, ಯಾಕೆಂದ್ರೆ ನೀವು ಸೆಟ್ ಆಗ್ಬಿಟ್ಟಿದ್ದೀರಿ. ಒಬ್ಬ ಪತ್ರಕರ್ತ ಭ್ರಷ್ಟಾಚಾರಿಗಳನ್ನ ಪ್ರಶ್ನೆ ಮಾಡಬೇಕು. ಒಬ್ಬ ಪತ್ರಕರ್ತ ಭ್ರಷ್ಟಾಚಾರಿಗಳನ್ನ ಪ್ರಶ್ನೆ ಮಾಡಿ ಅವನ ತಪ್ಪುಗಳನ್ನ ಜನರ ಮುಂದೆ ಇಡಬೇಕು. ಇವತ್ತೊಬ್ಬ ಪತ್ರಕರ್ತ ಯಾವ ರೀತಿ ಆಗಿದ್ದಾನೆ ಅಂದ್ರೆ ಭ್ರಷ್ಟಾಚಾರಿಗಳನ್ನ ಹೊಗಳುವಂತಹ ಪರಿಸ್ಥಿತಿಗೆ ಹೋಗಿದ್ದಾನೆ. ಒಬ್ಬನೇ ಒಬ್ಬ ರಾಜಕಾರಣಿ ಇವತ್ತು ಭಾರತೀಯ ಜನತಾ ಪಕ್ಷ ಬಿಡುಗಡೆ ಮಾಡಿದೆಯಲ್ಲ, ಈ ವರ್ಷದಲ್ಲಿ 1450 ಶಾಸಕರು, 240 ಸಂಸದರು ಅಂತೆಲ್ಲ ಹೇಳ್ತಾ ಇದಾರಲ್ಲ, ಅಷ್ಟು ಜನ ಸಂಸದರು ಭಾರತೀಯ ಜನತಾ ಪಕ್ಷ ಒಳಗೊಂಡು ಕರ್ನಾಟಕದಲ್ಲಿರುವಂತಹ 224 ಜನ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಎಲ್ಲ ರಾಜಕೀಯ ಪಕ್ಷದಲ್ಲಿ ಒಬ್ಬನೇ ಒಬ್ಬ ಪ್ರಾಮಾಣಿಕ ಸಿಗೋದಿಲ್ಲ. ಪ್ರತಿಯೊಬ್ಬರು ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತವ್ರು. ಅಂತಹ ಜನಪ್ರತಿನಿಧಿಗಳನ್ನ ನೀವು ಯಾವ ರೀತಿ ಇಡಬೇಕಾಗಿತ್ತು ಅವರನ್ನೇ ಓಲೈಕೆ ಮಾಡ್ತೀರಿ, ಅವ್ರ ಜೊತೆನಲ್ಲೇ ನೀವು ಖುಷಿಯಾಗಿರ್ತೀರಿ. ಹಾಗಾದ್ರೆ ನಿಮ್ಮ ನೈತಿಕತೆ ಎಲ್ಲೂ ಹೋಯ್ತ್ರಿ? ನಿಮ್ಮ ಮೌಲ್ಯಗಳೆಲ್ಲೂ ಹೋಯ್ತು? ಯಾವಾಗ ಬದಲಾವಣೆ ಆಗ್ತೀರಿ? ನೀವು ಯಾವತ್ತು ಬದಲಾವಣೆ ಆಗ್ತೀರಿ? ಅಜಿತ್ ಹನುಮಕ್ಕನವರು ಒಬ್ಬರಿಗೆ ಸೀಮಿತ ಆಗಿಲ್ಲ, ಕನ್ನಡದಲ್ಲಿರುವಂತಹ ಬೆರಳಿಕೆಯಷ್ಟು ಪತ್ರಕರ್ತರಿಗೂ ಸೀಮಿತ, ಬೆರಳಿಕೆಯಷ್ಟು ಸ್ಯಾಟಲೈಟ್ ಚಾನೆಲ್ಗಳಿಗೆ. ನಿಜಕ್ಕೂ ತಲೆ ತಗ್ಗಿಸುವಂತಹ ಕೆಲಸ. ಒಬ್ಬ ನಿಕೇತ್ ರಾಜ್ ಮೌರ್ಯ ಒಂದು ಸ್ಟುಡಿಯೋದಲ್ಲಿ ಕುತ್ಕೊಂಡು, ಅವ್ರದೇ ಸ್ಟುಡಿಯೋದಲ್ಲಿ ಕುತ್ಕೊಂಡು ಈ ಮಾತು ಹೇಳ್ತಾರೆ, ಒಬ್ಬ ಅರುಣ್ ಈ ಮಾತು ಹೇಳ್ತಾರೆ ಅಂತಂದಾಗ ನಿಜಕ್ಕೂ ಆ ಕ್ಷಣ ಅಜಿತ್ ಹನುಮಕ್ಕನವರು ರೆಸಿಗ್ನೇಷನ್ ಕೊಟ್ಟು ಹೋಗಿ ಊರಿನಲ್ಲಿ ಹೋಗಿ ತೋಟ ಮಾಡ್ಕೊಂಡು ಮತ್ತೇನೋ ಮಾಡ್ಕೊಂಡು ಜೀವನ ಮಾಡ್ಬೋದಾಗಿತ್ತು. ಈ ರೀತಿಯಾದಂತಹ ಜೀವನ ಯಾರಿಗೂ ಬೇಡ ಅಜಿತ್ ಹನುಮಕ್ಕನವರೇ. ಇದು ಅವಮಾನಗಳು. ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಒಬ್ಬ ಮನುಷ್ಯ ನಾನು ಹೇಗೆ ಜೀವನ ಮಾಡಬೇಕು ಅಂತಲ್ಲ, ಹೇಗೆಗೋ ಜೀವನ ಮಾಡಬೇಕು ಅಂತಲ್ಲ, ನಾನು ಹೀಗೆ ಜೀವನ ಮಾಡಬೇಕು ಅಂತಿರುತ್ತೆ. ಇದು ನಮ್ಮ ದೇಶದಲ್ಲಿ ಪತ್ರಿಕೋದ್ಯಮ ಯಾವ ಹಂತಕ್ಕೆ ಹೋಗ್ತಾ ಇದೆ, ಯಾವ ಪಾತಾಳಕ್ಕೆ ಹೋಗ್ತಾ ಇದೆ ಅನ್ನೋದಕ್ಕೆ ಒಂದು ಸ್ಪಷ್ಟವಾದಂತಹ ನಿದರ್ಶನ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನಷ್ಟೇ ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ. ಮತ ಚೋರಿ ನಡೀತಾ ಇದೆ ಅನ್ನೋ ಆರೋಪ ಇದ್ದಾಗ ನೀವು ಒಂದು ಅಫಿಡವಿಟ್ ಸಲ್ಲಿಸೋದಕ್ಕೆ ತಯಾರಿಲ್ಲ, ಸುಪ್ರೀಂ ಕೋರ್ಟ್ ಒಂದು ಕೇಸ್ ಹಾಕೋದಕ್ಕೂ ತಯಾರಿಲ್ಲ ಅಂದ್ರೆ ನಮ್ಗೆ ನ್ಯಾಯಾಂಗದ ಮೇಲೂ ನಂಬಿಕೆ ಇಲ್ಲ, ಯಾರ ಮೇಲೂ ನಂಬಿಕೆ ಇಲ್ಲ. ಐ ಥಿಂಕ್ ಮಾಧ್ಯಮದ ಮೇಲೆ ಮಾತ್ರ ನಂಬಿಕೆ ಇರುವಂಗಿದೆ, ಯಾಕಂದ್ರೆ ಬಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಮಾಧ್ಯಮದ ಮೇಲೂ ನಮಗೆ ನಂಬಿಕೆ ಇಲ್ಲ ಸರ್. ಮೊದಲು ಮಾಧ್ಯಮದ ಮೇಲೆ ನಮಗೆ ನಂಬಿಕೆ ಇಲ್ಲ. ಓಕೆ, ಮಾಧ್ಯಮದವ್ರನ್ನ ಕರೆದು ವಿಧಿ ಇಲ್ಲ, ನಮಗೆ ವಿಧಿ ಇಲ್ಲ. ಏನಾದ್ರೂ ಹೇಳ್ಬೇಕಾದ್ರೆ ಮಾಧ್ಯಮದ ಮುಂದೆನೆ ಹೇಳ್ಬೇಕು, ಆದ್ರೆ ನೀವು ತೋರಿಸ್ತೀರಿ ಅನ್ನೋ ನಂಬಿಕೆ ಇಲ್ಲ. ತೋರಿಸಿಲ್ವಾ ನಾವು? ಈ ದೇಶದ ಮಾಧ್ಯಮ ರಾಹುಲ್ ಗಾಂಧಿ ಅವರ ನಾನು ಹೇಳೋದೇನು ಗೊತ್ತಾ ಸರ್, ಇವತ್ತು ಈ ದೇಶದ ಮಾಧ್ಯಮಗಳು ಏನ್ ಮಾಡ್ತಾವ ಗೊತ್ತಾ? ಈಗ ನೋಡಿ, ನಾವು ಬಹಳ ನಿಷ್ಪಕ್ಷಪಾತವಾಗಿದ್ದೀವಿ, ನೋಡಿ ಅಂತಾರೆ. ಕಾಂಗ್ರೆಸ್ನವ್ರದ್ದು ಏನಾದ್ರೂ ಒಂದು ಸಣ್ಣದೊಂದು ತಪ್ಪು ಸಿಕ್ಕಿದ್ರೆ ಹಿಂಗೆ ಗುದ್ದುತ್ತಾರೆ. ಬಿಜೆಪಿ ಒಂದು ತಪ್ಪು ಸಿಕ್ಕಿದ್ರೆ ಹಿಂಗ್ ಅಂದ್ಬಿಟ್ಟು ನೋಡ್ದಾ, ನಾನು ಇವನ್ಗೂ ಹೊಡೆದೆ ಅವನ್ಗೂ ಹೊಡೆದೆ, ನಾವು ಸಮಾನವಾಗಿದ್ದೀವಿ ಅಂತಾರೆ.